ವೆಲ್ಕಮ್ ಟು ರಾಗ ಸೀಲ್ಸ್ ಫ್ರೆಂಡ್ಸ್. ಇದು ಬಂದುಬಿಟ್ಟು ನೆಕ್ ಟ್ವಿಸ್ಟಿಂಗು ಮತ್ತು ಲೆಗ್ ವೀಕ್ಸ್ಗೆ ಮೆಡಿಷನ್ ಯಾವ ರೀತಿ ಮಾಡಬೇಕು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದೆ. ತುಂಬ ಜನಕ್ಕೆ ಮೆಡಿಷನ್ ಗೊತ್ತಿರುತ್ತೆ, ಬಟ್ ನಾನು ಯೂಸ್ ಮಾಡಿ ರಿಸಲ್ಟ್ ನೋಡಿರುವಂಥ ಮೆಡಿಷನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇದು ಬಂದುಬಿಟ್ಟು ಲೆಗ್ ವೀಕ್ ಆಗಿರೋ ಕೋಳಿ. ಲೆಗ್ ವೀಕ್ ಅಂದರೆ ನಮ್ಮ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಕಾಲು ಬಿದ್ದೋಗಿರೋದು ಅಂತ ಹೇಳ್ಬೋದು. ಕಾಲು ಬಿದ್ದೋಗಿರೋದಾದರೂ ಆಗಿರ್ಬೋದು, ಇಲ್ಲ ನಡೆಯೋದಕ್ಕೆ ಬ್ಯಾಲೆನ್ಸ್ ಇಲ್ಲದೆ ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಆಗದೆ ಬಿದ್ದೋಗೋದು, ಆ ಥರ ಕಂಡೀಷನಲ್ಲಿ ಇರಬೇಕಾದ್ರೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳ್ತೀನಿ. ಇದು ಬಂದುಬಿಟ್ಟು ಆಕ್ಸೋಟೆಟ್ರಾಸೈಕ್ಲಿನ್ ಅಂದ್ಬಿಟ್ಟು ಲಾಂಗ್ ಆ್ಯಕ್ಷನ್ ಆಕ್ಸೋಟೆಟ್ರಾಸೈಕ್ಲಿನ್ ಅಂದ್ಬಿಟ್ಟು, ಅದ್ರ ಜೊತೆಗೆ ಟರ್ಬಿವೇಟ್, ಈ ಎರಡು ಇಂಜೆಕ್ಷನ್ ತೊಗೊಂಡ್ಬಿಟ್ಟು ಫಸ್ಟ್ ಬಂದುಬಿಟ್ಟು ಆಕ್ಸೋಟೆಟ್ರಾಸೈಕ್ಲಿನ್ 0.25 ml ತಗೊಳ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ಟರ್ಬಿವೇಟು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೆ ನೋಡಿ, ಅದು ಟರ್ಬಿವೇಟ್ ಬಂದುಬಿಟ್ಟು ಅದೇ ಇಂಜೆಕ್ಷನಲ್ಲಿ ಮತ್ತೆ 2.5 ml 0.25 ml ಎರಡೂ ಸೇರಿಬಿಟ್ಟು 1 ml ತೊಗೊಳ್ಬೇಕು. 1 ml ತೊಗೊಂಡ್ಬಿಟ್ಟು ಆ ಸಿರಿಂಜಿನ ನೀಟಾಗಿ ಮಿಕ್ಸ್ ಆಗೋ ಥರ ಶೇಕ್ ಮಾಡಿಬಿಟ್ಟು ತೊಡೆ ಭಾಗದಲ್ಲಿರೋ ಮಾಂಸಕ್ಕೆ ಹಾಕ್ಬೋದು, ಇಲ್ಲ ಎದೆ ಭಾಗದಲ್ಲಿರೋ ಮಾಂಸಕ್ಕೆ ಹಾಕ್ಬೋದು, ಇಂಜೆಕ್ಷನ್ ಮಾಡಬೇಕು. ಈ ಥರ ಡೇ ಬೈ ಡೇ 3 ಡೋಸೇಜ್ ಕೊಟ್ಟಮೇಲೆ ಮರಿ ಯಾವ ಥರ ರೆಡಿಯಾಗಿದೆ ಅಂದ್ಬಿಟ್ಟು ನೋಡಿ. ಡೇ ಬೈ ಡೇ 3 ಡೇಸ್ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಮರಿ ನೋಡಿ ತಾನೇ ಎದ್ದೋಗ್ಬಿಟ್ಟು ಯಾವ ರೀತಿಯಾಗಿ ಆ್ಯಕ್ಟಿವ್ ಆಗಿದೆ ಅಂದ್ಬಿಟ್ಟು. ಇದು ಬಂದುಬಿಟ್ಟು ನೆಕ್ ಟ್ವಿಸ್ಟಿಂಗ್ ಅಂದರೆ ಕತ್ಕಾಯಿಲೆ ಅಂತ ಹೇಳ್ತೀವಿ. ನೆಕ್ಕು ಬ್ಯಾಲೆನ್ಸ್ ಮಾಡದೇ ಇರೋವಂಥ ಕಂಡೀಷನಲ್ಲಿ ಕೂಡ ಇದೇ ಮೆಡಿಷನ್ನೇ ಯೂಸ್ ಮಾಡ್ಬೋದು. ಈ ರೀತಿಯಾಗಿ ಮೆಡಿಷನ್ ಬಗ್ಗೆ ವಿಡಿಯೋಸ್ ನನ್ನ ಚಾನಲಲ್ಲಿ ಇನ್ಮೇಲೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇಂಟ್ರೆಸ್ಟ್ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.